ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ತುಂಬ ಜನ ಇನ್ಸ್ಟಾದಲ್ಲಿ ಮೆಸೇಜ್ ಮಾಡಿದ್ದೀರಾ, ರಾಮಣ್ಣ ಅನ್ನೋರು ಮೆಸೇಜ್ ಮಾಡಿದ್ದೀರಾ. ನನ್ನ ವಿಡಿಯೋ ನೀವು ನೋಡ್ತಾ ಇದ್ದೀರಾ, ಫಾಲೋ ಕೊಟ್ಟಿದ್ದೀರಾ, ಸಬ್ಸ್ಕ್ರೈಬ್ ಮಾಡಿದ್ದೀರಾ. ನಿಮಗೆಲ್ಲ ತುಂಬ ಥ್ಯಾಂಕ್ಸ್ ಕೇಳ್ತೀನಿ. ಏನಕ್ಕೆ ಇಷ್ಟು ದಿನ ವಿಡಿಯೋ ಮಾಡಿಲ್ಲ ಅಂದರೆ ಸ್ವಲ್ಪ ಕಾರಣಾಂತರಗಳಿಂದ ನನಗೆ ವಿಡಿಯೋ ಮಾಡಲಿಕ್ಕಾಗಲಿಲ್ಲ. ಸೊ ಇವತ್ತು ಫ್ರೀ ಇರೋದ್ರಿಂದ ವಿಡಿಯೋ ಮಾಡ್ತೀನಿ. ನಾನು ಯಾವುದ್ರ ಬಗ್ಗೆ ಇವತ್ತು ಮಾಹಿತಿ ಕೊಡೋಕ್ಕೆ ಹೋಗ್ತಾ ಇದ್ದೀನಿ ಅಂತ ಅಂದರೆ, ಹಾಸನ ಜಿಲ್ಲೆಯ ಹೊಯ್ಸಳೇಶ್ವರ ಅನ್ನೋ ದೇವಸ್ಥಾನದ ಬಗ್ಗೆ ಮಾಹಿತಿ ಕೊಡ್ತೀನಿ. ಸೊ ಏನು ಅಂತಂದರೆ, ಹಾಸನ ಜಿಲ್ಲೆಯ ಹೊಯ್ಸಳೇಶ್ವರ ದೇವಸ್ಥಾನ 900 ವರ್ಷಗಳ ಹಿಂದೆ ಅದನ್ನು ಕೇತಮಲ್ಲ ಅನ್ನೋ ಒಬ್ಬ ರಾಜ ಕಟ್ಟಿರ್ತಾನೆ. ಆ ದೇವಸ್ಥಾನವನ್ನು ಕಟ್ಟಿಸಿರ್ತಾನೆ ಶಿಲ್ಪಿಗಳ ಕೈಯಲ್ಲಿ. ಆ ಒಂದು ದೇವಸ್ಥಾನದ ಗೋಡೆಗಳಿದೆಯೋ ಅದಕ್ಕೆಲ್ಲ ವಿನ್ಯಾಸ ಮತ್ತು ಆ ಶಿಲ್ಪಿಗಳು ಕೆತ್ತಿರುವಂತಹ ವಿಗ್ರಹಗಳು ಅಷ್ಟೊಂದು ಇಲ್ಲಿ ಫೇಮಸ್ ಆಗಿರುವಂತಹ ಒಂದು ಜಾಗ ಇದು. ಈಶ್ವರ ದೇವಸ್ಥಾನ ರಾಜಧಾನಿ ಬಂದು ದ್ವಾರಕಾ ಸಮುದ್ರ. ಮತ್ತೆ ಈ ಹೊಯ್ಸಳೇಶ್ವರ ಶಾಂತಲೇಶ್ವರ ದೇವಸ್ಥಾನವನ್ನ ಒಂದು ಗಂಡ ಹೆಂಡತಿ ಸಂಬಂಧ ಕುರಿತು ಈ ದೇವಸ್ಥಾನವನ್ನ ವಿನ್ಯಾಸಗೊಳಿಸ್ತಾರೆ. ಅಲ್ಲಿಂದ ಸ್ಥಾಪನೆ ಮಾಡ್ತಾರೆ. ಧಾತು ಮಲ್ಲ ಅನ್ನೋ ರಾಜ ಈ ದೇವಸ್ಥಾನವನ್ನ ಕಟ್ಟಿಸ್ತಾನೆ. ಸೊ ಈ ದೇವಸ್ಥಾನವನ್ನ ಕಟ್ಟಿಸಿ ಈಗ ಒಂದು ಮರದ ತುಂಡಿಗೆ ಯಾವ ತರ ಪಾಲಿಶ್ ಕೊಡ್ತೀವೋ, ಈಗ ಕರೆಂಟ್ ಇದ್ರೇನೆ ಆ ತರ ಎಲ್ಲ ಮಾಡಕ್ ಸಾಧ್ಯ ಅಲ್ವಾ. 900 ವರ್ಷಗಳ ಹಿಂದೆ ಈ ದೇವಸ್ಥಾನಕ್ಕೆ ಫಿನಿಶಿಂಗ್ ಆ ತರ ಇರುತ್ತೆ. ಸ್ಮೂತ್ ಆಗಿ ಒಂದು ಕಲ್ಲಿಗೆ ಟನ್ಗಟ್ಲೆ ಕಲ್ಲನ್ನ ಕಲ್ಲಿಗೆ ಲಾಕ್ ಆಗೋ ತರ ಈ ದೇವಸ್ಥಾನವನ್ನ ಕಟ್ಟಿಸ್ತಾರೆ ಧಾತು ಮಲ್ಲ ಅನ್ನೋರು. ಸೊ ಈ ಧಾತು ಮಲ್ಲ ಅನ್ನೋನು ಈ ಪಾಯದ ತಳಪಾಯದಲ್ಲಿ 1200 ಆನೆಗಳ ಹಾವಭಾವ ಇಲ್ಲದಂತಹ ಒಂದು ಮುಖಗಳನ್ನ ಕೆತ್ತಿಸ್ತಾನೆ. ಕೆತ್ತಿಸಿದ ನಂತರ ಅವನು ಏನ್ ಮಾಡ್ತಾನೆ, ಈ ಒಂದು ದೇವಸ್ಥಾನವನ್ನ ದ್ವಾರಕಾ ಸಮುದ್ರ ರಾಜಧಾನಿ ಮತ್ತೆ ಹಾಸನ ಜಿಲ್ಲೆಯಲ್ಲಿದೆ, ಮತ್ತೆ ಹಳೆಬೀಡು. ಸೊ ಈ ಒಂದು ದೇವಸ್ಥಾನವನ್ನ ಕಟ್ಟಿದ ನಂತರ ಅವನು ಏನ್ ಮಾಡ್ತಾನೆ, ಈ 86 ವರ್ಷಗಳ ಕಾಲ ತಗೊಳ್ಳುತ್ತೆ. ಇದು 900 ವರ್ಷಗಳ ಹಿಂದೆ ಕಟ್ಟಿರುವಂತ ದೇವಸ್ಥಾನ 86 ವರ್ಷಗಳ ಕಾಲ ತಗೊಂಡಾಗ ಅಷ್ಟು ಡಿಸೈನ್ಸ್ ಇರುತ್ತೆ ಆ ದೇವಸ್ಥಾನಗಳ ಸುತ್ತು. ಮತ್ತೆ ಈ ದೇವಸ್ಥಾನವನ್ನ ಒಂದು ಧಾತು ಮಲ್ಲ ಕಟ್ಟಿಸ್ತಿದ್ದಂಗೆ ಇಲ್ಲಿಗೆ ದೆಹಲಿಯ ಅಲ್ಲಾವುದ್ದೀನ್ ಖಿಲ್ಜಿ ಅನ್ನೋನು, ಮಲ್ಲಿಕ್ ಕಪೂರ್ ಅಲ್ಲಾವುದ್ದೀನ್ ಖಿಲ್ಜಿ ಅನ್ನೋರು ಈ ದೇವಸ್ಥಾನಕ್ಕೆ ಬರ್ತಾರೆ. ಇನ್ನು ಸ್ಥಾಪನೆ ಆಗ್ತಾನೆ ಇರ್ತಾರೆ. ಪೂರ್ತಿ ಆಗೋದಕ್ಕಿಂತ ಮುಂಚೆ ಇಲ್ಲಿ ಮುತ್ತಿಗೆ ಹಾಕಿ ಅಲ್ಲಿರುವಂತಹ ದೇವಸ್ಥಾನದ ವೈಡೂರ್ಯ ಬೆಳ್ಳಿಗಳನ್ನೆಲ್ಲ ಕಸಿದ್ಕೊಂಡು ಹೊರಟೋಗ್ಬಿಡ್ತಾನೆ. ಈ ಒಂದು ದೇವಸ್ಥಾನ ಹೊಯ್ಸಳೇಶ್ವರ ದೇವಸ್ಥಾನ, ಶಾಂತಲೇಶ್ವರ ದೇವಸ್ಥಾನ ಒಂದು ಗಂಡ ಹೆಂಡತಿ ಕುರಿತು ಕಟ್ಟಿರುವಂತ ದೇವಸ್ಥಾನ. ಈ ಒಂದು ಪಾರ್ವತಿ ದೇವಿಗೆ ಶಾಂತಲೇಶ್ವರ ದೇವಸ್ಥಾನ, ಗಂಡ ದೇವರಿಗೆ ಹೊಯ್ಸಳೇಶ್ವರ ದೇವಸ್ಥಾನ ಅಂತ ಈ ದೇವಸ್ಥಾನವನ್ನ ಕಟ್ತಾರೆ. ಕಟ್ಟಿದ ನಂತರ ಅವಾಗ ಇವನು ಬೆಳ್ಳಿ ಬಂಗಾರಗಳನ್ನೆಲ್ಲ ಹೆಂಗ್ ಕಸಿದ್ಕೊಂಡು ಹೋಗ್ತಾನೋ ಹಂಗೆ ಆ ಪೂರ್ತಿ ಆಗೋದಕ್ಕಿಂತ ಮುಂಚೆ ಇದು ದಾಳಿಕಾರರ ಪಾಲಾಗೋಗ್ಬಿಡುತ್ತೆ ದೇವಸ್ಥಾನ. ಇದಾದ್ಮೇಲೆ ಜಗರ ಅನ್ನೋ ಒಂದು ನಕ್ಷತ್ರದ ಆಕಾರದಲ್ಲಿ ಈ ದೇವಸ್ಥಾನವನ್ನ ಸ್ಥಾಪನೆ ಆಗಿರುತ್ತೈತೆ. ಈ ಸ್ಥಾಪನೆ ಆದಾಗ ಯಾಕೆ ನಕ್ಷತ್ರ ಆಕಾರದಲ್ಲಿ ಆ ದೇವಸ್ಥಾನ ಸ್ಥಾಪನೆ ಆಗುತ್ತಂತಂದ್ರೆ, ನಮ್ಮ ಕತೆಗಳನ್ನ, ನಮ್ಮ ದೇಶದ ಏನು ರಾಮಾಯಣ, ಮಹಾಭಾರತ, ಭಗವದ್ಗೀತೆ ಈ ತರ ಎಲ್ಲ ಇದೆಯಲ್ಲ, ಆ ಒಂದು ಕತೆಗಳನ್ನ ಆ ಗೋಡೆಗಳ ಮೇಲೆ ಕೆತ್ತಿಸ್ತಾರೆ. ಸೊ ಅಲ್ಲಿ ನಾವ್ ಇವತ್ತಿಗೂ ನೋಡ್ಬೋದು ಆ ದೇವಸ್ಥಾನವನ್ನ ಕೆತ್ತಿರೋದು ಕತೆಗಳ ರೂಪದಲ್ಲಿ ಕವಿಗಳು ತರ ಅಲ್ಲಿ ಕೆತ್ತಿರುವಂತದ್ದು. ಸೊ ಇಲ್ಲಿ ಇರೋ ಆಗಿನ ಕಾಲದಲ್ಲಿ ಟೆಕ್ನಾಲಜಿ ಎಷ್ಟೊಂದು ಮುಂದುವರೆದಿದೆ ನೋಡಿ. ಮತ್ತೆ ಅವ್ರು ಏನೇನು ಯಂತ್ರಗಳನ್ನ ಉಪಯೋಗಿಸಿದಾರೋ ಅದೆಲ್ಲ ನಶಿಸಿ ಹೋಗೋ ತರ ಅವರೇ ಮಾಡಿರ್ತಾರೋ ಇಲ್ಲ ಊತಾಕಿರ್ತಾರೋ ಗೊತ್ತಿಲ್ಲ. ಅಲ್ಲಿ ಯಾವುದೇ ರೀತಿನೂ ತನಿಖೆ ಮಾಡಿದ್ರೆ ಏನು ಸಿಗ್ಲಿಲ್ಲ. ಸೊ ಆಮೇಲೆ ಈ ಒಂದು ದೇವಸ್ಥಾನವನ್ನ ನಕ್ಷತ್ರ ರೂಪದಲ್ಲಿ ಕಟ್ಟಿಸಿ ಅವನು ಏನ್ ಮಾಡ್ತಾನೆ, ಅಲ್ಲಾವುದ್ದೀನ್ ಖಿಲ್ಜಿ ಎಲ್ಲ ದರೋಡೆ ಮಾಡಿಕೊಂಡು ದೇವ್ರದು ಮೂಗು ಕಟ್ ಮಾಡಿ ಮತ್ತೆ ಕೈಗಳನ್ನ ಕಟ್ ಮಾಡಿ ಹೊಟ್ಬಿಡ್ತಾನೆ. ಈಗಲೂ ಅಲ್ಲಿ ಆ ಒಂದು ದೇವಸ್ಥಾನ
ಹಂಗೆ ಇದೆ, ಕಟ್ ಮಾಡಿರೋ ರೀತಿನೇ ಇದೆ. ಮತ್ತು ಇಲ್ಲಿ ಎಲ್ಲ ದೇವಸ್ಥಾನದ ಬಳ್ಳಿ ರೂಪಗಳಲ್ಲಿ ಈ ದೇವಸ್ಥಾನದ ಮೇಲೆ ವಿನ್ಯಾಸಗೊಂಡಿರೋದು, ಅದನ್ನು ಇವಾಗಲೂ ನಾವು ಅಲ್ಲಿ ಕಾಣ್ಬೋದು. ಮತ್ತು ಇದು ಭೂಕಂಪ ಬಂದ್ರೂ ತಡೆದಿರೋ ಅಂತಹ ದೇವಸ್ಥಾನ, ಗಟ್ಟಿಯಾಗಿ ಕಟ್ಟಿದ್ದಾರೆ ಈ ದೇವಸ್ಥಾನ, ಕಲ್ಲು ಹಾಕಿ ಮಾಡಿ ಅಷ್ಟೊಂದು ಸ್ಟ್ರಾಂಗಾಗಿ ಕಟ್ಟಿದ್ದಾರೆ. ಇದು ಯಾರೋ ಒಬ್ರು ಕೇಳಿದ್ರು ಇದ್ರ ಬಗ್ಗೆ ತಿಳಿಸಿ ಅಂತ, ಹಂಗಾಗಿ ಈ ವಿಡಿಯೋ ಮಾಡಿದ್ದೀನಿ. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು. ನೀವು ಸಬ್ಸ್ಕ್ರೈಬ್ ಆಗ್ತಿರೋದೆಲ್ಲ ನನಗೆ ತುಂಬ ಇಷ್ಟ ಆಗ್ತಾ ಇದೆ. ಹಿಂಗೆ ನನ್ನನ್ನು ಮುಂದುವರಿಸಿ. ಥ್ಯಾಂಕ್ ಯು.